ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ರಾಹುಲ್ ಗಾಂಧಿ ಮದುವೆಯಾಗಿದ್ದಾರಾ? ಇದು ರಾಷ್ಟ್ರ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಪ್ರಶ್ನೆ. ಆಗಾಗ ರಾಹುಲ್ ಗಾಂಧಿ ಮದುವೆಯಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾನೆ ಇರ್ತವೆ. ಆಗೆಲ್ಲ ನಾನಿನ್ನು ಮದುವೆ ಆಗ್ಬೇಕಾಗಿದೆ ಅಂತ ಹೇಳೋ ಮೂಲಕ ರಹಸ್ಯ ಮದುವೆ ಆಗಿದ್ದಾರೆ ಅನ್ನೋ ಸುದ್ದಿಗಳನ್ನ ರಾಹುಲ್ ಗಾಂಧಿ ತಳ್ಳಿ ಹಾಕುತ್ತಲೇ ಬಂದಿದ್ದಾರೆ. ಜಲ್ದಿ ಕರ್ನಿ ಪಡೇಗಿ. ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ರಾಹುಲ್ ಗಾಂಧಿ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಇಂದಿಗೂ ಅಂದ್ರೆ ಅವರಿಗೆ ವಯಸ್ಸು 55 ಆದ್ರೂ ಮದುವೆ ಚರ್ಚೆ ಆಗಾಗ ನಡೀತಾನೆ ಇರುತ್ತೆ. ಒಂದಿಷ್ಟು ಜನ ಪ್ರೀತಿಯಿಂದ ಮದುವೆಯಾಗಿ ಅಂತ ಸಲಹೆ ನೀಡಿದ್ರೆ, ಇನ್ನೊಂದಿಷ್ಟು ಜನ ಖಾರವಾಗಿ ವ್ಯಂಗ್ಯವಾಗಿ ಮಾತನಾಡಿದ್ದೂ ಇದೆ. ಇಂಡಿಯಾ ಒಕ್ಕೂಟದ ಮೊದಲ ಸಭೆ ಪಾಟ್ನಾದಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ಲಾಲು ಪ್ರಸಾದ್ ಯಾದವ್ ದೇಶ ಆಳೋರು ಮದುವೆಯಾಗಬೇಕು, ಆದ್ದರಿಂದ ನೀವು ಬೇಗ ಮದುವೆಯಾಗಿ ಅಂತ ರಾಹುಲ್ ಗಾಂಧಿಗೆ ಕಿಚಾಯಿಸಿದ್ರು. ನೋಡಿದ್ರಲ್ಲ, ದೇಶ ಆಳೋರು ಮದುವೆಯಾಗಬೇಕು ಅಂತ ಹೇಳಿ ಲಾಲು ಪ್ರಸಾದ್ ಯಾದವ್ ಕಿಚಾಯಿಸ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವಿವಾಹಿತರಾಗಿಯೇ ಉಳಿದು ಪ್ರಧಾನಮಂತ್ರಿಯಾಗಿದ್ರು. ಹೀಗಾಗಿ ರಾಹುಲ್ ಗಾಂಧಿ ಕೂಡ ವಾಜಪೇಯಿ ಅವರ ಹಾದಿಯಲ್ಲಿಯೇ ನಡೆಯೋ ಪ್ಲಾನ್ ನಲ್ಲಿದ್ದಾರಾ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಅವರಿಗೆ ಮಗನ ಮದುವೆ ಬಗ್ಗೆ ಬಹಳ ಹಿಂದಿನಿಂದಲೂ ಭಾರಿ ಚಿಂತೆ ಇದೆಯಂತೆ. ಈ ವಿಷಯವನ್ನ ತಮ್ಮ ಕುಟುಂಬಕ್ಕೆ ಆಪ್ತರಾದವರ ಬಳಿಯೂ ಹೇಳಿಕೊಂಡಿದ್ರು ಅನ್ನೋ ಸುದ್ದಿಗಳು ಹರಿದಾಡಿದ್ವು. ಅಮ್ಮನಿಗೆ ಮಕ್ಕಳ ಮದುವೆ ಚಿಂತೆ ಸಹಜವೇ ಬಿಡಿ, ಅದ್ರಲ್ಲೇನು ವಿಶೇಷತೆ ಇರೋದಿಲ್ಲ. ಆದ್ರೆ ಈ ಚಿಂತೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆಯಂತೆ. ಆದ್ರೂ ತಾಯಿ ಕಡೆಯಿಂದ ಇಷ್ಟೆಲ್ಲ ಒತ್ತಡ ಇದ್ರೂ ರಾಹುಲ್ ಮದುವೆ ಆಗಿಲ್ಲ ಅಂದ್ರೆ ಅದಕ್ಕೆ ಬಲವಾದ ಕಾರಣವೇ ಇರಬೇಕು. ಅಥವಾ ಮದುವೆಯಾಗಿ ಅದನ್ನ ರಹಸ್ಯವಾಗಿ ಇಟ್ಟಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಿಕೊಳ್ಳುತ್ತವೆ. ಅದಕ್ಕೆ ಕಾರಣಗಳು ಇದ್ದಾವೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಕಾಶ್ಮೀರದ ವಿದ್ಯಾರ್ಥಿನಿಯವರೊಂದಿಗೆ ಚರ್ಚೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮದುವೆ ಯಾಕಾಗಿಲ್ಲ ಅನ್ನೋ ಪ್ರಶ್ನೆ ಕೂಡ ತೂರಿ ಬಂದಿತ್ತು. ಆಗ ಕಳೆದ 25ರಿಂದ 30 ವರ್ಷಗಳಿಂದ ಮದುವೆಯಾಗಬೇಕು ಅನ್ನೋ ಒತ್ತಡವನ್ನ ಸಹಿಸ್ತಾ ಇದ್ದೇನೆ ಅನ್ನುತ್ತಲೇ ಮದುವೆ ವಿಷಯವನ್ನ ಡೈವರ್ಟ್ ಮಾಡಿದ್ರು. What about marriage pressure? Oh, I don't want to get married. I don't want to get married anytime soon. Are you talking about the society or a person? She's trying to get me into trouble. So, What do you think about are marriage? basically- What are your thoughts? Pressure. I've outlasted that pressure for 30 years now. Do you But I plan? think it's a good thing. Do you plan on getting married? Yeah, I mean, I don't plan it, but if it happens so to be... please do invite us that day. ಕಳೆದ 25ರಿಂದ 30 ವರ್ಷಗಳಿಂದ ಮದುವೆ ಆಗ್ಬೇಕು ಅನ್ನೋ ಒತ್ತಡವನ್ನ ಸಹಿಸ್ತಾ ಬಂದಿದ್ದೇನೆ, ನಾನಿನ್ನು ಮದುವೆ ಆಗ್ಬೇಕಾಗದೆ ಅನ್ನೋ ಮೂಲಕ ರಾಹುಲ್ ಗಾಂಧಿ ತಾನಿನ್ನು ಮದುವೆ ಆಗಿಲ್ಲ ಅನ್ನೋದನ್ನ ಸಾರಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಗುಪ್ತವಾಗಿ ಮದುವೆ ಆಗಿದ್ದಾರೆ ಅನ್ನೋ ಅನೇಕ ಸುದ್ದಿಗಳು ಹರಿದಾಡಿದ್ವು. ಇದಕ್ಕೆ ಪೂರಕವಾಗಿ ವಿದೇಶಿ ಮಹಿಳೆ ಜೊತೆ ಪಬ್ ಒಂದರಲ್ಲಿ ನಿಂತುಕೊಂಡಿರೋ ಫೋಟೋ ಕೂಡ ವೈರಲ್ ಆಗಿತ್ತು. ಕೆಲ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅಫ್ಘಾನಿಸ್ತಾನದ ರಾಜಕುಮಾರಿಯನ್ನ ಪ್ರೀತಿಸುತ್ತಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡಿದ್ವು. ಅಫ್ಘಾನಿಸ್ತಾನದ ರಾಜನಾಗಿದ್ದ ಜಹೀರ್ ಶಾ ಮೊಮ್ಮಗಳು ನೋಲ್ ಜಹೀರ್ ಜೊತೆಗೆ 2012ರಲ್ಲಿ ಪ್ರೇಮ ಸಂಬಂಧವನ್ನ ಹೊಂದಿದ್ರಂತೆ. ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಗಿ ಪರಿವರ್ತನೆಯಾಗಿದ್ದ ನೋಲ್ ಜಹೀರ್ ಇಟಲಿಯಲ್ಲಿರೋ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಆಗಾಗ ಭೇಟಿ ಮಾಡ್ತಾ ಇದ್ರಂತೆ. ದುರದೃಷ್ಟವಶಾತ್ ಈ ಸಂಬಂಧ ಹೆಚ್ಚು ದಿನಗಳ ಕಾಲ ಉಳಿಲಿಲ್ಲ. ಇಬ್ಬರ ನಡುವಿನ ಸಂಬಂಧ ಕಾರಣಾಂತರಗಳಿಂದ ಮುರಿದು ಬಿತ್ತಂತೆ. 2013ರಲ್ಲಿ ನೋಲ್ ಜಹೀರ್ ಈಜಿಪ್ಟ್ನ ರಾಜಕುಮಾರ ಮೊಹಮ್ಮದ್ ಅವರನ್ನ ಮದುವೆ ಆಗ್ತಾರೆ. ರಾಹುಲ್ ಗಾಂಧಿಗೆ ಕಾಲೇಜಿನ ದಿನಗಳಲ್ಲೂ ಲವ್ ಸ್ಟೋರಿಗಳಿದ್ವು ಅಂತ ಹೇಳಲಾಗುತ್ತೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಿರುವಾಗ ವೆರೋನಿಕ್ ಕಾರ್ಟೆಲಿ ಅನ್ನೋರನ್ನ ರಾಹುಲ್ ಗಾಂಧಿ ಪ್ರೀತಿಸ್ತಾ ಇದ್ರು ಅನ್ನೋ ಸುದ್ದಿ ಇತ್ತು. ಅಲ್ಲದೆ ಮೂಲಗಳ ಪ್ರಕಾರ ಇಬ್ಬರು 10 ವರ್ಷಗಳ ಕಾಲ ಸಂಬಂಧದಲ್ಲಿ ಇದ್ರಂತೆ. 1998ರಲ್ಲಿ ವೆರೋನಿಕ್ ಕಾರ್ಟೆಲಿ
ಭಾರತಕ್ಕೂ ಬಂದು ಸೋನಿಯಾ ಗಾಂಧಿ ಪರ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆದ್ರೆ ಇವರಿಬ್ಬರು ಮದುವೆಯಾಗಿದ್ದಾರೋ ಆಗಿಲ್ವೋ ಅನ್ನೋದು ಮಾತ್ರ ನಿಗೂಢ. ರಾಹುಲ್ ಗಾಂಧಿ ಮದುವೆ ಕುರಿತು ಇದೇ ರೀತಿ ಸಾಕಷ್ಟು ಸುದ್ದಿಗಳು ಹರಿದಾಡಿ ಬಿಟ್ಟಿದ್ದಾವೆ. ಕೆಲ ವರ್ಷಗಳ ಹಿಂದಷ್ಟೇ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಜೊತೆಗೆ ರಿಲೇಶನ್ಶಿಪ್ ನಲ್ಲಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡಿದ್ವು. ಹಾಗೆ ಅನೇಕ ಬಾಲಿವುಡ್ ನಟಿಯರು ಕೂಡ ರಾಹುಲ್ ಗಾಂಧಿ ಅವರನ್ನ ಮದುವೆಯಾಗೋ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು. ಆದರೂ ರಾಹುಲ್ ಗಾಂಧಿ ಅವರು ಈ ತನಕ ಮದುವೆಯಾಗಿಲ್ವಾ ಅಥವಾ ಮದುವೆಯಾಗಿದ್ರು ರಹಸ್ಯವಾಗಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ರಾಹುಲ್ ಗಾಂಧಿ ಮದುವೆಯಾದ್ರೆ ಗೃಹಸ್ಥನ ಇಮೇಜ್ ಸಿಕ್ಕಿ ರಾಜಕೀಯದಲ್ಲಿ ಲಾಭ ಆಗ್ಬೋದು ಅಂತ ಸಲಹೆ ನೀಡೋರು ಇದ್ದಾರೆ. ಇದರಿಂದಾಗಿ ತಾಯಿಯ ಚಿಂತೆಯೂ ಅಂತ್ಯ ಕಾಣಬಹುದು. ಇದು ಇವತ್ತಿನ ಸ್ಪೆಷಲ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.